ಸಮಾಜಮುಖಿ ಕೆಲಸ ಮಾಡುವ ಮೂಲಕ ಕನ್ನಡ ಪರ ಹೋರಾಟಗಾರ ಗೌರೀಶ್ ಹುಟ್ಟುಹಬ್ಬ ಆಚರಣೆ ಮಾಡಿದ ಅಭಿಮಾನಿಗಳು. ಆನೇಕಲ್ ತಾಲೂಕಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಅಧ್ಯಕ್ಷರಾದ ಎಸ್.ಕೆ. ಗೌರೀಶ್ ಅವರ 47ನೇ ವರ್ಷದ ಹುಟ್ಟಿದ ದಿನವನ್ನು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಚರಣೆ ಮಾಡಿದರು. ಮುಂಜಾನೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಿಪಾನಿ ವೃದ್ಧಾಶ್ರಮದಲ್ಲಿ 500 ಜನರಿಗೆ ಊಟ, ಬಟ್ಟೆ, ಬೆಡ್ಶೀಟ್, ಹಣ್ಣು ಕೊಟ್ಟು ಅವರ ಜೊತೆಯಲ್ಲೇ ಊಟ ಸೇವಿಸುವ ಮೂಲಕ ಹುಟ್ಟಿದ ದಿನವನ್ನು ಆಚರಣೆ ಮಾಡಿಕೊಂಡರು. ಹಾಗೆ ಆನೇಕಲ್ನಲ್ಲಿ ಇರುವ ಹಳೆಯ ಮಾಧ್ಯಮಿಕ ಪಾಠಶಾಲೆಯಲ್ಲಿ ಸುಮಾರು 600 ಜನ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಮಾಡಿ ಸಮಾಜಕ್ಕೆ ಮಾದರಿಯಾಗುವ ರೀತಿ ಹುಟ್ಟಿದ ದಿನವನ್ನು ಆಚರಣೆ ಮಾಡಿದ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು. ಕಾರ್ಯಕ್ರಮದಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ, ಕುಮಾರ್, ಶ್ರೀನಿವಾಸ ರೆಡ್ಡಿ, ಶ್ರೀಧರ್, ಗಣೇಶ್, ಮೂರ್ತಿ, ಶಿವಶಂಕರ್, ಮುನಿತಿಮ್ಮಾರೆಡ್ಡಿ ಅನೇಕ ಸ್ನೇಹಿತರು ಭಾಗವಹಿಸಿದ್ದರು. ಹೋಗಿದ್ವಿ. ಅಲ್ಲಿರ್ತಕ್ಕಂಥ ಸುಮಾರು ಒಂದು 400-500 ಜನ ಮಕ್ಕಳಿಗೆ ಪುಸ್ತಕ, ಜಾಮಿಟ್ರಿ ಬಾಕ್ಸ್ ವಿತರಣೆಗಳನ್ನು ಮಾಡಿದ್ವಿ. ಇವತ್ತು ಹುಬ್ಳಿಯಲ್ಲಿ, ಬೆಳಗಾವಿಯಲ್ಲಿ ಒಂದು ಕಡೆ ಒಂದು 2-3 ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಈ 9 ಪಿಲ್ಲರ್ಸ್ ಅನ್ನೋದು ಬಹಳ 9 ಜನ ಅಲ್ಲ, ಇದೊಂದು ಸ್ನೇಹಿತರ ಒಂದು ಗುಂಪು. ಇದನ್ನು ಮುಂದೆ ನಾವು ಆಲೋಚನೆ ಮಾಡಿದ್ವಿ. ಇದನ್ನು ಒಂದು ಟ್ರಸ್ಟ್ ಮಾಡಿ ಈ ಥರದ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಏನೇನಿದ್ದಾವೆ ಸಮಾಜದಲ್ಲಿ ಬಹಳ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಒಂದು ಆಲೋಚನೆಯನ್ನು ಈ ತಂಡ ಇವತ್ತಿನ ದಿವಸ ಮಾಡ್ತಾ ಇದೆ. ಹಾಗಾಗಿ ಈ ತಂಡದಿಂದ ಗೌರೀಶ್ ಅವರ ಹುಟ್ಟುಹಬ್ಬ ಇರ್ಬೋದು, ಸ್ನೇಹಿತರ ಹುಟ್ಟುಹಬ್ಬ ಇರ್ಬೋದು, ಸುಮ್ಮನೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಲ್ಲ, ಅದಕ್ಕೊಂದು ಅರ್ಥ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಗೌರೀಶ್ ಅವ್ರದ್ದು ಮಾಡಿದ್ವಿ, ಬೇರೆ ಬೇರೆ ಸ್ನೇಹಿತರದ್ದು ಮಾಡ್ತಾಯಿದ್ವಿ. ನಿಜವಾಗಲೂ ಸಂತೋಷ ಆಗ್ತಾಯಿದೆ. ಈ ಥರದ ಒಂದು ಕಾರ್ಯಕ್ರಮಗಳನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟುವಂಥದ್ದು ಮತ್ತು ಅವರಿಗೆ ಅರಿವು ಮೂಡಿಸ್ಲಿಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಾ. ನಿಮಗೆ ಬಹಳ ಅನಂತ ಧನ್ಯವಾದಗಳು. ಆಮೇಲೆ ಇದನ್ನು ಏನು ನಾವು ಒಂದು ಟ್ರಸ್ಟ್ ಮಾಡಬೇಕಂತಿದ್ದೀವಿ, ನಿಮ್ಮೆಲ್ಲರ ಸಹಕಾರ, ಸಮಾಜದ ಸಹಕಾರ ಈ 9 ಪಿಲ್ಲರ್ಸ್ ಅನ್ನೋ ಒಂದು ಗುಂಪಿನ ಮೇಲೆ ಇರಲಿ ಅಂತ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಸ್ತೆ. ಆದರೆ ಒಂದು ಮನುಷ್ಯನಿಗೆ ಏನಾದರೂ ಒಂದು ವಿಶೇಷ ಇರಬೇಕು ಅಂದರೆ ಈ ಹುಟ್ಟುಹಬ್ಬ ಅನ್ನೋದು ಅವ್ರಿಗೋಸ್ಕರ ಅಲ್ಲ, ಸ್ನೇಹಿತರನ್ನ ಹಾಗೂ ಹಿತೈಷಿಗಳನ್ನೆಲ್ಲ ಒಂದು ಹತ್ರ ಸೇರಿಸಿ ಒಂದು ಸಿಹಿ ಹಂಚ್ಕೊಳ್ಳೋದೇ ಹುಟ್ಟುಹಬ್ಬ. ಅದಕ್ಕಾಗಿ ಗೌರೀಶ್ ಬಳಗ ಇನ್ನಷ್ಟು ಇಡೀ ತಾಲೂಕಲ್ಲ, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಬೆಳೀಲಿ ಅಂತೇಳಿ 9 ಪಿಲ್ಲರ್ಸು ಹಾಗೂ ಅವ್ರ ಸ್ನೇಹಿತರು ಇನ್ನೂ ಚೆನ್ನಾಗಿದ್ದಾಗಲಿ, ಅವ್ರಿಗೆ ದೇವ್ರು 100 ವರ್ಷ ಆಯುಷ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಈಗ ಮತ್ತೆ ನಾವು ಆನೇಕಲ್ಲಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ವಿತರಣೆ ಹಾಗೂ ಗೌರೀಶ್ ಓದಿದಂಥ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಬುಕ್ಕು, ಪುಸ್ತಕ, ಪೆನ್ನುಗಳು ಇವುಗಳನ್ನ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಇದಕ್ಕೋಸ್ಕರ ಈಗ ಮತ್ತೆ ಆನೇಕಲ್ಗೆ ಹೋಗ್ತಾ ಇದ್ದೀರಿ. ತಾವೆಲ್ಲ ಬಂದು ಅಲ್ಲಿ ಸಹ ಸಹಕರಿಸಿ ಎಲ್ಲರೂ ಇದು ಮಾಡಬೇಕು ಅಂತ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಇರ್ತಕ್ಕಂಥ ಎಲ್ಲ ಒಂದು ಒಳ್ಳೆಯ ಕೆಲಸನ ಇವತ್ತು ನಮ್ಮ ಗೌರೀಶಣ್ಣ ಬಳಗ ಮತ್ತು 9 ಪಿಲ್ಲರ್ಸ್ ತಂಡ ಎಲ್ಲರೂ ಸೇರಿ ಇವತ್ತು ಮಾಡಿದ್ದಾರೆ. ನಾನು ಮೊದಲನೇದಾಗಿ ಗೌರೀಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷ ಒಂದು ವರ್ಷನೂ ತಪ್ಪದೆ ಪ್ರತಿ ವರ್ಷವೂ ಈ ಒಂದು ಸಾಮಾಜಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ನಮ್ಮಣ್ಣ. ಒಂದು ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಬಿಸ್ನೆಸ್ಸಲ್ಲೂ ಸಹ ಒಂದು ಒಳ್ಳೆಯ ಮಟ್ಟದಲ್ಲಿ ಅವರು ಹೋಗಲಿ. ಅವರ ಜೊತೆ ನಾವು ಯಾವಾಗಲೂ ಅವರಿಗೆ ಸಹಕಾರ ನೀಡುತ್ತಾ ನೀಡಿಕೊಂಡು ಮಾಡ್ಕೊಂಡು ಬರೋಣ. ಮತ್ತೊಮ್ಮೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಆಚರಿಸಿಕೊಳ್ಳುತ್ತಿರುವಂತಹ ನಮ್ಮ ಆತ್ಮೀಯ ಸಹೋದರರು, ನಮ್ಮ ರಾಜಕೀಯ ಮುಖಂಡರು, ನಮ್ಮ ಹಿತೈಷಿಗಳು ಆದಂತಹ ಶ್ರೀಯುತ ಗೌರೀಶ್ ಅವರಿಗೆ ಆ ದೇವರು ಸಕಲ ಐಶ್ವರ್ಯ, ಆರೋಗ್ಯ, ಯಶಸ್ಸುಗಳನ್ನು ಕೊಡಲಿ ಅಂತ ಕೋರ್ಕೊಳ್ತೀನಿ. ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂತಂದರೆ, ಅವರು ಸಮಾಜಮುಖಿ ಕೆಲಸಗಳು ಮಾಡೋದ್ರ ಮುಖೇನ ಹುಟ್ಟುಹಬ್ಬ ಆಚರಿಸ್ಕೊತಾ ಇರೋದು ಒಂದು ಭಾಗ ಆದರೆ, ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅದರಲ್ಲಿ ಅಡಕ ಆಗಿರೋದು ನಮ್ಮೆಲ್ಲರಿಗೂ ಮಾದರಿ ಅಂತ ನಾವು ತಗೊಂಡಿದ್ದೀವಿ. ಎಲ್ಲರೂ ಸಹ ಇದೇ ರೀತಿ ತಮ್ಮ ಹುಟ್ಟುಹಬ್ಬಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖೇನ ಹಲವಾರು ಜನಗಳಿಗೆ ಒಂದು ಅವ್ರಿಗೆ ಸಹಾಯ ಹಸ್ತ ಇದರ ಮುಖೇನ ನೀಡಿ ಇನ್ನಷ್ಟು ಅವರಿಗೆ ಒಂದು ಆತ್ಮ ಬಲ ತುಂಬ ಕೆಲಸವನ್ನು ನಮ್ಮ ಗೌರೀಶಣ್ಣವರು ಮಾಡಿದ್ದಾರೆ. ಇದೇ ರೀತಿ ಎಲ್ಲರೂ ತಮ್ಮ
ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಬೇಕಂತ ಕೋರ್ತಾ ಮತ್ತೊಮ್ಮೆ ನಮ್ಮ ಗೌರೀಶಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಏನು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರುವಂಥ ನಮ್ಮ ಗೌರೀಶಣ್ಣನವ್ರಿಗೆ ಆ ದೇವರು ಆರೋಗ್ಯ ಆಯಸ್ಸು ಮತ್ತು ಧನಸ್ಸು ಕೊಟ್ಟು ನೂರಾರು ವರ್ಷ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಈ ಒಂದು ಹುಟ್ಟುಹಬ್ಬ ನಮ್ಮ ಸಂತೆಯ ಬೀದಿ ಬದಿಲಿ ಯಾರ್ಯಾರು ವ್ಯಾಪಾರ ಮಾಡ್ತಾಯಿದ್ದೀವಿ ಅವರೆಲ್ಲರೂ ಹುಟ್ಟಿದ ಹಬ್ಬ ಅಂತ ಅಂದ್ಕೊಂಡು ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಸಂತೆಯಲ್ಲಿ ಒಂದೂವರೆ ತಿಂಗಳಿಂದ ಸಮಸ್ಯೆ ಬಂದಿತ್ತು. ಸಮಸ್ಯೆ ಬಂದ ಕೂಡಲೇ ನಮಗೆ ಸ್ಥಳೀಯವಾಗಿ ನಮಗೆ ನಾಯಕರು ಸಿಕ್ಕಿದ್ದು ಫಸ್ಟು ಒಂದು ಗೌರೀಶಣ್ಣವರು. ಅವ್ರಿಗೆ ನಮ್ಮ ಸಮಸ್ಯೆ ಹೇಳ್ಕೊಂಡ್ವಿ. ಅವ್ರ ಜೊತೆ ನಮ್ಮ ಮಲ್ಲಿಗೆ ಆನಂದಣ್ಣವರು ಅವ್ರ ಆತ್ಮೀಯ ಸ್ನೇಹಿತರು, ಅವರಿಬ್ಬರು ಕುತ್ಕೊಂಡು ಮಾತಾಡಿ ಈ ಸಮಸ್ಯೆನ ಹೆಂಗೆ ಬಗೆಹರಿಸ್ಕೊಳ್ಳೋದು. ಇಲ್ಲಿ 2 ಮನೆ ಆಗಿದೆ ಹೊಡೆದು, ಸಿಗ್ನಲ್ಲಿಂದ ಆ ಕಡೆ ಒಂದಾಗಿದೆ, ಸಿಗ್ನಲ್ಲಿಂದ ಈ ಕಡೆ ಒಂದಾಗಿದ್ದಾಗ ಸಮಸ್ಯೆ ಬಗೆಹರಿಸೋದು ತುಂಬ ಕಷ್ಟವಾಗಿತ್ತು. ಸಮಸ್ಯೆ ಬಗೆಹರಿಸ್ಕೊಳ್ಳೋದು ತುಂಬ ಕಷ್ಟ ಆಗಿತ್ತು. ಈ ನಿಟ್ಟಿನಲ್ಲಿ ಅವರು ಬಂದು ನಮಗೆ ನಿಂತ್ಕೊಂಡು ಹೇಳಿದೆ, ನಮ್ಮ ಗೌರೀಶಣ್ಣವರು ನಮ್ಮ MLA ಶಿವಣ್ಣವ್ರ ಹತ್ರ ಹೋಗೋಣ, ನಾನು ಇದನ್ನು ಬಗೆಹರಿಸ್ಕೊಡ್ತೀನಿ. ಅವರು ಹತ್ರ ಹೋಗಿ ಕರ್ಕೊಂಡೋಗಿ ನಮ್ಮ ಸಮಸ್ಯೆನ ಹೇಳಿ, ಅಲ್ಲಿಂದನೇ ಯಾವ ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಫೋನ್ ಮಾಡಿಸಿ ಈ ಸಂತೆನ ಶಾಶ್ವತವಾಗಿ ಉಳಿಬೇಕು ಅಂತ. ಮತ್ತು ಅದೇ ರೀತಿ ಕೂಡ ನಮ್ಮ ಕೃಷ್ಣಪ್ಪವ್ರ ಹತ್ರನೂ ಕಳಿಸಿದ್ರು. ಅದೇ ರೀತಿ ನಮ್ಮ DK ಸುರೇಶ್ ಅಣ್ಣವ್ರ ಹತ್ರನೂ ಇವ್ರ ಮುಂಚೂಣಿಯಲ್ಲಿ ಹೋಗಿ ನಾವು ಮಾತಾಡಿ ಸಮಸ್ಯೆ ಈಗ ಸ್ವಲ್ಪ ಬಗೆಹರಿದಿದೆ. ಇನ್ನೂ ಒಂದು ಸ್ವಲ್ಪ ಇದೆ, ಸಮಸ್ಯೆ ಇದೆ. ಇದಾದರೂ ಕೂಡ ನಮ್ಮ ಗೌರೀಶ್ ಅಣ್ಣವ್ರು ಹೇಳಿದ್ದಾರೆ ಇದನ್ನೆಲ್ಲ ನಾನು ಬಗೆಹರಿಸ್ಕೊಡ್ತೀನಿ ಅಂತ. ನಮಗೆ ಗೌರೀಶ್ ಅಣ್ಣವ್ರು ಹೆಂಗೆ ಅಂದರೆ, ಆಕಾಶದಲ್ಲಿ ಸೂರ್ಯ ಹೆಂಗಿದಾರೋ ಅದೇ ರೀತಿ ನಮ್ಮ ವ್ಯಾಪಾರಸ್ಥರಿಗೆ ಇವತ್ತು ಗೌರೀಶ್ ಅಣ್ಣವ್ರು ಬಂದು ಈ ಒಂದು ಸರಳತೆ ಸಜ್ಜನತೆಯಾಗಿ ಬಂದು ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊತಾ ಇರೋದು ನಮ್ಮೆಲ್ಲ ವ್ಯಾಪಾರಸ್ಥರಿಗೂ ತುಂಬ ಖುಷಿ ತಂದಿದೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ಸಂತೆ ಉಳಿಸ್ಕೊಡ್ಲಿ. ಈ ಸಂತೆ ಜನ ಯಾವತ್ತೂ ನಾವು ಅವ್ರ ಜೊತೆ ಇದ್ದೇ ಇರ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತ ಹಾಗೂ ಕುಚ್ಚುಕು ಗೆಳೆಯ, ಕನ್ನಡ ಪರ ಹೋರಾಟಗಾರ ಹಾಗೂ ದಣಿವರಿಯದ ಹೋರಾಟಗಾರ ಅಂದರೆ ತಪ್ಪಿಲ್ಲ. ಆ SK ಗೌರೀಶ್ ಅವರ ಹುಟ್ಟುಹಬ್ಬ ಇವತ್ತು 47ನೇ ವರ್ಷದ ಹುಟ್ಟುಹಬ್ಬ. ಈ ದಿನ ಒಂದು ಜಿಗಣಿ ಸಂತೆ ಮೈದಾನದಲ್ಲಿ ಯಾರ್ಯಾರು ಅಂಗಡಿಗಳಿಟ್ಟು ಯಾರ್ಯಾರು ಸ್ವಲ್ಪ ಕಷ್ಟದಲ್ಲಿದ್ದರು ಅವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಅದನ್ನು ಕೃತಜ್ಞತೆಯಾಗಿ ಇಟ್ಕೊಂಡು ಬಂದು ಅವರು ಈ ಒಂದು ಏನು ಸಂತೆ ಮೈದಾನಕ್ಕೆ ಕರೆಸಿ ಸನ್ಮಾನ ಮಾಡಿ ಒಂದು ಗೌರವ ಸಲ್ಲಿಸೋದು ಭಾಳ ಖುಷಿ ತಂದಿದೆ. ನಾನು ದಯವಿಟ್ಟು ನನ್ನ ಸ್ನೇಹಿತರ ಹತ್ರ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಶಾಸಕರಿಗೆ ಹೇಳಿದ್ರೆ ಇವ್ರಿಗೆ ಹೇಳಿದ್ರೆ ಶಾಸಕರಿಗೆ ಹೇಳೋ ರೀತಿಯೇ, ಆನೇಕಲ್ ಶಾಸಕರಿಗೆ ಹೇಳೋ ರೀತಿಯೇ ನಾವು ಅಂದ್ಕೊಂಡಿದ್ದೀವಿ. ಇವ್ರ ಗಮನಕ್ಕೆ ತಂದರೆ ಅವ್ರ ಗಮನಕ್ಕೆ ಹೋದಂಗೆ ಏನು ಈ ಬಡವರು ಕಟ್ಟುವಂಥ ಸುಂಕದಲ್ಲಿ ಸರ್ಕಾರಗಳೇನು ನಡೆಯಲ್ಲ, ಪುರಸಭೆಗಳೇನು ನಡೆಯಲ್ಲ. ದಯವಿಟ್ಟು ಮುಂದಿನ ಈ ಸತಿ ಏನೋ ಟೆಂಡರ್ಗಳು ಆಗೋಗಿದೆ, ಇದು ಮುಂದಾದ ಮೇಲೆ ಬರೋ ಏಪ್ರಿಲ್ಗೆ ಆ ಟೆಂಡರ್ಗಳನ್ನ ನಿಲ್ಲಿಸಿದ್ರೆ ಒಂದಷ್ಟು ಜನ ಬಡವರು ಜೀವನ ಕಟ್ಕೊತಾರೆ. ಅದನ್ನು ದಯವಿಟ್ಟು ನಮ್ಮ ಗೌರೀಶ್ ಅವರು ನಮ್ಮ ಶಾಸಕರ ಗಮನಕ್ಕೆ ತಂದು ಇದನ್ನು ಕೈ ಬಿಟ್ಟರೆ ಆನೇಕಲ್ ಆಗ್ಬೋದು, ಚಂದಾಪುರ ಆಗ್ಬೋದು, ಅಥವಾ ಜಿಗಣಿ ಆಗ್ಬೋದು. ಸಂತೆ ಎಲ್ಲೆಲ್ಲಿದೆಯೋ ನಮ್ಮ ಈಗ ಧ್ವಂಸಂದ್ರದಲ್ಲಿ ಕೈ ಬಿಡಿಸಿದ್ದೀವಿ, ಅಲ್ಲಿ ತುಂಬ ಜನ ಹೋರಾಟ ಮಾಡಿ ಕೈ ಬಿಡಿಸಿದ್ದೀವಿ. ಈ ಒಂದು 3 ಇದರಿಂದ ಕೈ ಬಿಟ್ಟರೆ ಒಂದಷ್ಟು ಜನ ಬಡವರು ಜೀವನ ಕಟ್ಕೊತಾರೆ ಅನ್ನೋದು ನನ್ನ ಉದ್ದೇಶ. ಮತ್ತೊಮ್ಮೆ ಗೌರೀಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಜಿಗಣಿ ಪುರಸಭೆ ಇಲ್ಲಿ ಏನು ಅಂಗಡಿಗಳಿದಾವೋ, ತರಕಾರಿ ಅಂಗಡಿಗಳು ಮತ್ತು ಮಳಿಗೆಗಳು, ನಿಜವಾಗಲೂ ನಾನು ಅವರೆಲ್ಲರಿಗೂ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ಹೇಳ್ತೀನಿ. ಇವತ್ತು ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನನ್ನನ್ನು ಇಲ್ಲಿ ಕರೆಸಿ ಸುಮಾರು 100 ಎಲ್ಲ ನಮ್ಮ ಮಾತೆಯರು, ಎಲ್ಲ ನನ್ನ ಅಣ್ಣಂದಿರು, ತಮ್ಮಂದಿರು ಎಲ್ಲ ಜೊತೆಗೂಡಿ ನನಗೆ ಇವತ್ತು ಇಲ್ಲಿ ಒಂದು ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ನಾನು ಯಾವಾಗಲೂ ಅವರಿಗೆ ಆಭಾರಿಯಾಗಿರ್ತೀನಿ. ಇವತ್ತು ನನ್ನ ಸಹೋದರ ಸತೀಶ್ ಆಗಿರ್ಬೋದು, ಮತ್ತು ಮೂರ್ತಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಕರಗಪ್ಪ ಅವರು ಎಲ್ಲ ಮನೆಯ ದಿನ ಇಲ್ಲಿ ತೊಂದರೆ ಇದ್ದಾಗ ನಮ್ಮ ಸ್ನೇಹಿತರಾದಂಥ ತೆಲುಗರಲ್ಲಿ ಗಣೇಶ್ ಸುದ್ದಿ TV ವಾಹಿನಿ, ನಾನು ಅವರಿಗೆ ಒಂದು ನೋಡ್ಗಣಿ ಹಿಂಗಾಗಿದೆ ಅಂತ ಹೇಳಿದಾಗ ಪಾಪ ಆತ ಬಂದು ಇಲ್ಲೆಲ್ರಿಗೂ ಒಂದು ಒಳ್ಳೆ ಬಡವ್ರಿಗೆ ಒಂದು, ಯಾಕಂತೇಳಿದ್ರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಬಡತನ ಅನ್ನೋದು ನಮಗಿನ್ನೂ ಹೋಗಿಲ್ಲ. ಬಡವರು ಹೊಟ್ಟೆ ಮೇಲೆ ಹೊಡೆಯೋರೇ ಜಾಸ್ತಿ ಇರ್ತಾರೆ, ಈ ಬಂಡವಾಳಶಾಹಿಗಳಾಗಿರ್ಬೋದು ಅಥವಾ ಇನ್ನಿತರೆ ಮುಖಂಡರುಗಳಾಗಿರ್ಬೋದು. ಎಲ್ಲೋ ಒಂದು ಕಡೆ ಬಡವರು ಬದುಕಬೇಕಂತ ಹೇಳಿದ್ರೆ ಅದಕ್ಕೆ ಸುಂಕ ವಸೂಲಿಗಳು ಜಾಸ್ತಿ ಮಾಡೋದು, ಮತ್ತು ಅವರಿಗೆ ಇಲ್ದಿದ್ದೆಲ್ಲ ಏನೋ ಒಂದು ತೊಂದರೆ ಕೊಡೋದು, ಇಂತಹ ಕೆಲಸಗಳು ನಡೀತಾ ಇದೆ. ಆದರೆ
ನಾನು ಸಮಾಜದಲ್ಲಿ ಸಾಮಾಜಿಕವಾಗಿ ನಾವು ಹೇಳೋದೇನಂತ ಹೇಳಿದ್ರೆ, ಬಡವರ ಹೊಟ್ಟೆ ಮೇಲೆ ದಯವಿಟ್ಟು ಯಾರೂ ಹೊಡೆಯೋಕ್ಕೆ ಹೋಗಬೇಡಿ. ಇಲ್ಲಿನ ಒಂದು ದಿನದ ಊಟಕ್ಕೋಸ್ಕರ ಎಲ್ಲೋ ಒಂದು ಕಡೆ ತರಕಾರಿ ವ್ಯಾಪಾರ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ ವಿದ್ಯಾವಂತರಾಗಬೇಕು ನನ್ನ ಮಕ್ಕಳನ್ನ ಬಿಟ್ಟು ಕಷ್ಟಪಟ್ಟು ಎಲ್ಲ ನನ್ನ ತಾಯಂದರು ಮತ್ತು ನನ್ನ ಎಲ್ಲ ಅಣ್ಣ ತಮ್ಮಂದರು ಕೆಲಸ ಮಾಡ್ತಾರೆ. ಅಂತಹ ನಿಟ್ಟಿನಲ್ಲಿ ಇವತ್ತೆಲ್ಲ ನಾವು ಅವ್ರ ಜೊತೆಗೆ ಇರ್ತೀವಿ. ನಮ್ಮ ಶಾಸಕರು ಶಿವಣ್ಣವರು ಇರ್ತಾರೆ, ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾಗಿರ್ಬೋದು, ಎಲ್ಲರೂ ಅವ್ರ ಜೊತೆಯಲ್ಲಿ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದರಿಗೆ ನಾನು ಯಾವಾಗಲೂ ಎಂದೆಂದೂ ಚಿರುಣಿಯಾಗಿರ್ತೀನಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ನನ್ನ ಸ್ನೇಹಿತ, ನನ್ನ ಸಹೋದರರು, ನಮ್ಮ ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ಸತೀಶು, ನಾವು ಎಲ್ಲ ಸಹೋದರ ಥರ. ಸತೀಶು ಮತ್ತು ನಮ್ಮ ಮೂರ್ತಿ ಎಲ್ಲರೂ, ನಿಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳನ್ನು ನೀಡಲಿಕ್ಕೆ ಬಯಸ್ತೀನಿ.